ಸ್ವಲ್ಪ ಕೆಲಸ ಇದೆ, ಹೊರಗಡೆ ಹೋಗಿ ಬರ್ತೀನಿ. ಮೊದಲ ಪಟಕ ಸಂತೋಷದ ಸಾಗರದಲ್ಲಿ ತೇಲಾಡುತ್ತಿರುವ ಹಕ್ಕಿ ಪಕ್ಷಿಗಳ ಚಿಲಿಪಿಲಿ ನಾಟವನ್ನು ಕೇಳಿ ನನ್ನ ಹೃದಯ ಆನಂದದ ಆಕರದಲ್ಲಿ ತೇಲಾಡ್ತಾ ಇದೆ. ಓಹೋ, ಆ ಹೂವಿನ ಬೆಳಕಲ್ಲಿ ಹೂಗಳ ಅರಳುವಿಕೆಯನ್ನ ಕಂಡು ಕಲ್ಲಾದೆಯಿಂದ ಮನಸ್ಸು ಕೂಡ ಅರಳುತ್ತಿತ್ತು. ಇಂಥ ಹೊತ್ತಲ್ಲಿ ಬಹಳ ಹೊತ್ತು ಇಲ್ಲಿ ನಿಲ್ಲುವುದು ಒಳ್ಳೆಯ, ಯಾಕಂದ್ರೆ ದೆವ್ವ ಭೂತಗಳಿರುವ ಸ್ಥಳವೇ ಇದಾಗಿದೆ. ಓ ನನ್ನ ಪಕ್ಷಿಗಳೇ, ನಾನಿಗೆ ಬರಲಿ. ಮಾತಿಲ್ಲ ಕಥೆಯಲ್ಲ ಏನಾಗಿದೆ ಕೇಳಿಸಿಕೊಂಡಿ. ನವಿಲಿನಂತೆ ನರ್ತನೆಗೈದು ಕೋಗಿಲೆಂತ ರತ್ನದಂಚಿನಿಂದ ಮಿನುಗುವ ಕಾರ್ಯದ ಅಬಲೆಯನ್ನು ದಕ್ಕಿಸಿಕೊಳ್ಳೋದಕ್ಕೆ ಇದು ಒಳ್ಳೆಯ ಸುಸಮಯ. ಬಂಗಾರ ಜಿಂಕೆ ಅಂತಿರುವ ಈ ರೇಣುಗೆ ನನ್ನ ಮನದರಿಸಿಯಾಗಿ ರಂಜಿಸಿದರೆ ನಾನು ಇವಳಂತೆ ನಟಿಸಿ ನಾ ಎತ್ತಿ ಹಾಕಿ ದಕ್ಕಿಸಿಕೊಳ್ಳುವೆ ನನ್ನ ಸೋದರ ಮಾವ ದೇಸಾಯಿಗೌಡನ ಅನಾಭರಣ ರಹಸ್ಯನ್ನು. ನಂತರ ಅಗ್ನಿ ದೇವಜಾಮದಗ್ನಿ ನಾನು ತಗೊಂಡೆಗಳ ರೇಣುಕ ನಾನೇ ನಿನ್ನ ಪಡೆದಣ್ಣ ದೇಸಾಯಿಗೌಡನ ಪೆಟ್ಟ ಮ್ಯಾನೇಜರ್, ಅಲ್ಲದೆ ಅವನ ಸೋದರಿಯ ಸುರೇಂದ್ರ. ಗೊತ್ತಾಯ್ತು ತಾವಿಲ್ಲಿಗೆ ಬಂದ ಕಾರಣ ಕಾರಣ 18ರ ಹರಿಯದ ಯೌವನ ಬುದ್ಧಿ ಹೊತ್ತುಕೊಂಡು ಅವಲೆಯಾಗಿ ಇಡೀ ಕೊಗಲನ್ನೇ ಸುತ್ತಿ ಕೊರಳಿಗೆ ತೋಳು ಇಲ್ಲದೆ ಗೋಳಾಡುತ್ತಿರುವ ನಿನ್ನ ಕೊಲೆಗೆ ತಾಳಿ ಕಟ್ಟಿ ಪತಿಯ ನನ್ನ ಫ್ಯಾಕ್ಟರಿ ಮ್ಯಾನೇಜರ್ ಅಂತ ಮಾತಕ್ಕೆ ಬಡಿವಾಣದ ಪಟ್ಟಣಾಗಿರಬಹುದು ನನಗೆ ದಿಟ್ಟವಾಗಿ ನುಡಿಯುವೆಯ ನನಗೆ ಮಾಂಗಲ್ಯ ಕಟ್ಟುವೆನೆಂದು ಪಾಟೀಲ ನಮ್ಮ ಫ್ಯಾಕ್ಟರಿ ಮ್ಯಾನೇಜರ್. ನಾನೇನು ನಿನ್ನ ಹಾಗೆ ಕೂಡು ಕಾಣದ ದಿಕ್ಕೇನಿ ಹೆಣ್ಣಲ್ಲ, ಸುಮ್ಮನೆ ಹೊರಟು ಹೋಗು ಇಲ್ಲಿಂದ. ಹಾಗೆ ಹೊರಟು ಹೋಗಲು ಬಂದಿಲ್ಲ ರೇಣುಕ. ಹರಿಯದ ಯೌವನ ತುಂಬಿ ತುಳುಕಾಡ್ತಿರುವ ಈ ನಿನ್ನ ಸೌಂದರ್ಯದ ಸುಖತೆ ಸವಿಯಲು ಬಂದಿರುವೆ. ಅದು ನಿನ್ನಿಂದ ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಅನ್ನೋದನ್ನ ತಿಳಿದುಕೋ. ಸಾಧ್ಯವಾಗುತ್ತಾನೆ. ಸಾಧಿಸಲು ಚಲತೊಟ್ಟ ಚಲದವರನ್ನಾಗಿ ಶಾಂತಿ ಹೊಡೆದು ನಿಂತಿರುವ ಈ ಸುರೇಂದ್ರ ಪಾಟೀಲ್ಗೆ ಅಸಾಧ್ಯ ಎಂಬುದು ಯಾವುದಿಲ್ಲ ರೇಣುಕ ಈ ಬ್ರಹ್ಮಾಂಡದಲ್ಲಿ. ಅಂದಾಗ ನೀನೊಂದು ಚೂಡಿ ಹಾಕಿದ ಮ್ಯಾವೇನಾದ ನೀನೇನು ಮಹಾ ದೂರ ಸರಿದು ನಿಂತು ಮಾತನಾಡೋ ಶ್ವಾನಂತವಳೆ. ನಾಮದ ಪಿತ್ತ ನೆತ್ತಿಗೇರಿ ನಿಂತ ನಿನ್ನಂತ ಮಾಮಂದರನ್ನ ಕೊಂದು ಕರುಳುಗಳಲ್ಲಿ ಕೊರಳಿಗೆ ಹಾರವಾಗಿ ಧರಿಸಿದ ನನ್ನ ತಾಯಿ ಚಾಮುಂಡಿ ಅವಳು ನನ್ನಂತ ಹೆಣ್ಣಲ್ಲವೇ? ರೇಣುಕ
ಹೊತ್ತಾರಿಂದ ಹೊತ್ತೊಯ್ದು ಮೂಡಿಸುವೆ ನಿನ್ನ ಹೊಟ್ಟೆಲಿ ಬಾಗಿಲಿನ ವಂಶ ಭಾರತ ನಾರಿಯರ ಬಾಳಿಗೆ ಸುಡುವ ಕಾದ ಕಬ್ಬಿಣದ ಶಲಾಕೆಯಂತೆ ಬೆಂಕಿ ಮರಿಯಲು ವೀರಪ್ಪ ಈ ಸಮಾಜದಲ್ಲಿ ಹೇಳಿ ಗಂಡಸು ಏಡಿ ಗಂಡಸು ರೇಣುಕಾ, ನಿನ್ನಂತ ಅರಿಯದ ತರುಣಿಯರನ್ನು ಹಣ ಆಭರಣದ ಆಶೀರ್ವಿಕೆಯಲ್ಲಿ ಆಡಿಸಿ ಸ್ವತಃ ಆಳುವ ಅರಸನಾದ ಈ ಸೂರ್ಯೇಂದ್ರ ಪಾಟೀಲ್ ಒಮ್ಮೆ ಮನಸ್ಸು ಮಾಡಿ ಕೆರೆಯದ ಕೇಸರಿಯಂತೆ ಗರ್ಜಿಸಿದರೆ ಜಿಂಕೆಯಂತೆ ಚೀನಿ ಎದರಿ ಬಂದಪ್ಪಿದ್ದು ನನ್ನ ಕಾಮದ ಚರಪಂಜರದಲ್ಲಿ ಏನು ನಿನ್ನ ಕಾಮದ ಶರಪಂಜರದಲ್ಲಿ ನಾಡು ಬೀಳಬೇಕಾ? ಓಯ್ ಪಾಟೀಲ, ನಿನ್ನಾಸ ಎಂಬ ಕಾಮದ ಶರಪಂಜರಕ್ಕೆ ನನ್ನ ಕತ್ತಿತ್ವದ ಬೆಂಕಿ ಗಿಡಿಯಿಂದ ಸುಟ್ಟು ಹಾಕುವೆ ಆ ಕ್ಷಣದಲ್ಲಿ. ಏ ಕೆಟ್ಟ ಎಣ್ಣೆ, ಹೆಣ್ಣಿಗಿಷ್ಟು ಸೇರು ಸೇರಬೇಕಾದರೆ ಗಂಡಿಗಿಲ್ಲ ಅಂತ ತಿಳಿದುಕೊಂಡಲೇ ಪಂಡ ಎಣ್ಣೆ. ಸತ್ತರು ಮೀಸೆ ಬರ್ದಿರೋ ನಿನ್ಗಿಷ್ಟು ಗೊತ್ತಿರ್ಬೇಕಾದ್ರೆ ಬೇಡ ಬೇಡ ಎಂದರು ಮತ್ತೆ ಮತ್ತೆ ಬರುತ್ತಿರುವ ಜೋಡು ಗುಂಡಿಗೆ ಪಡೆದಿರುವ ಈ ಗಂಡು ನಿನ್ನ ಶೀಲ ಸವಿಯದೆ ಬಿಡಲಾರ. ಚಟದೀಶ್ವರನ ಕೊರವಿಗೆ ಬಿಟನಾಭರನಾಗಿ ಸೊತ್ತಿಕೊಂಡಿರುವ ನರನಾಭರನಾಗಿರುವ ಈ ಸೂರ್ಯನ ಪಣ್ಣ ತಿರಸ್ಕರಿಸಲು ಎನ್ನಾದ ನಿನ್ನ ಧರ್ಮ ಅಲ್ಲ ರೇಣುಕಾ. ಈ ಪಾತ್ರ ಕೈಯಾರೆ 10 ತೊಡೆ ಚಿನ್ನದ ಮಾಮೂಲಿಯನ್ನು ತಿಳಿಸಿಕೊಳ್ಳುವ. ಏನೋ ಕಟುಕ, ನೀನು ತೋರಿಸುವ ನಿನ್ನ 10 ತೊಲೆ ಬಂಗಾರ ಕೇವಲ ಏನು? ಕೇವಲ ನನ್ನ ಹಕ್ಕು ಚಪ್ಪಲಿಯ ತುತ್ತು ಕೂಲಿಗಾಗಿ ಇನ್ನೊಬ್ಬರ ಸೊಟ್ಟಿಗೆ ಬಿಟ್ಟ ನೀನು ಹತ್ತು ಮೀರಿ ವರ್ತಿಸುವ ಬಂಡರ ಹಂಡೆ. ಮಾವಿನ ಹಣ್ಣಿನಂತೆ ಮಾಗಿನಂತ ಮಾಟಗಾರ್ತಿಯನ್ನೇ ನಿನ್ನ ಶೀಲ ಕೈ ಬಿಟ್ಟು ಮಗಳ ದುರಾತ್ಮ. ಈ ನೀಚ ಕೆಲಸಕ್ಕೆ ನೀನೀಗ ಕೈ ಹಾಕಿದ್ದೆ ನಿಜವಾದ್ರೆ ಈಗಲೇ ಎದ್ದು ಬಂದು ನಿನ್ನನ್ನು ಆರಿಸುತ್ತಿದ್ದಾರೆ ಈ ಸಮಾಜದ ವೀರ ಕರತಿಯರು. ಸಮಾಜ ಲೇ ರೇಣುಕಾ, ಈ ಸಮಾಜದಲ್ಲಿ ಎಂತ ಗರ್ಕೆರ್ ತುಂಬಿತು ಕಟ್ಟರೆ ಗೊತ್ತೇನೆ ನಿನಗೆ? ಲೇ ಗರತಿ ಅಂತೆಲ್ಲ ಗರತಿನ ಪದದ ಅರ್ಥ ಗೊತ್ತಾ? ಗ ಅಂದ್ರೆ ಗಂಡಬೀರಿ ಅಂತ ತಿರ್ಗಾಡುವೇನು? ರ ಅಂದ್ರೆ ರತಿ ಸೌಂದರ್ಯ ತುಂಬಿಕೊಂಡ್ರೇನು? ಈ ಅಂದ್ರೆ ಚಿಟೇಗಾಗಿ ತನ್ನ ಕಾಮದ ಆಚರಿಸಿಕೊಳ್ಳುವೇನು? ದೇವರಂತ ಗಂಡನಿದ್ದರು ಮಿಂಡನ ಆಸೆಗಾಗಿ ತಾಳಿ ಕಟ್ಟಿದ ಗಂಡನಿಗೆ ಕೊಲೆ ಮಾಡಿಸಿದ ಕಟುಕೆಯನ್ನು ಗಳಿಸ್ತಿಲ್ಲ ಈ ನಿನ್ನ ಆಳು ಸಮಾಜದಲ್ಲಿ. ತೋಳಿನಲ್ಲಿ ಮಿಂಡನೊಂದಿಗೆ ತಾಸು ಗಂಟೆ ಮಾತನಾಡುವ ಸೋರ್ಗಾಡಿಯನ್ನು ವರಿಷ್ಠ ಈ ನಿನ್ನ ಕಂಪ್ಯೂಟರ್ ಕಲಿಕಾಲದಲ್ಲಿ ಅಂದಾಗ ನಿನ್ನ ಮಾನಭಂಗ ಹರಿದು ನಿನ್ನ ಶೀಲ ಎಂಬ ಸ್ತ್ರೀ ಮುದ್ರಕ್ಕೆ ರತ್ನಕ್ಕೆ ನಾನು ಕರಿನಾಗರನಾಗಿ ಕಚ್ಚಿ ಸಲೇಪಿಸಿದರು ಯಾವ ಗರಿಕೆರು ಬಂದು ತಡೆಯಲೇಕ ಈ ನಿನ್ನ ಆಳು ಸಮಾಜದಲ್ಲಿ. ಈ ರೀತಿ ಗರತಿಯರ ಬಾಳಗಳಿಕ್ಕಿರುವ ನಿನ್ನನ್ನ ನಿನ್ನ ಹತ್ತಿರ ಈ ಹೆಚ್ಚಿಗೆ ಉಚ್ಚರಿಸಿದ್ದೆ ಆದರೆ ಉಳಿದುಬಿಡುವೆ ಈ ನಿನ್ನ ಮೃದುವಾದ ದೇಹವನ್ನು. ಬಡಿವಾರ ಮಾಡದೆ ಕೊಂಡು ಬೀಳು ನನ್ನ ಬಲೆಯಲ್ಲಿ. ಈಗಲೇ ಹರಿದಾಕೆ ನಿನ್ನ ಶೀಲ ಮೊದಲು ಕೈ ಬಿಡೋ ಶ್ರೀಮಂತ ಕುಮಾರಿಯ ಲೇ ನನ್ನ ಪ್ರೇಮ ಸಮ್ಮೇಳನದಲ್ಲಿ ಸರ್ಪದಂತೆ ಸಾಗಿ ಬಂದ ನೀನ್ಯಾವಲ್ಲೇ? ನಿಮ್ಮಂತ ಕಟುಕ ಶ್ರೀಮಂತರ ಕಣ್ಣು ಕೀಳಲು ಬಂದ ಶೂರ ಚಮದಗ್ನಿ. ಚಮದಗ್ನಿ ಎಂಬ ಇಲ್ಲಿಯೇ ಈ ನಾಡನಲ್ಲಿ ನಿಮ್ಮಂತ ಕಾಣದ ಪ್ರಾಣತೆಗೆ ಸಿದ್ಧರಾಗಿ ಬಂದಿರುವ ನಾಡನ್ನು ನಿನ್ನ ಪಾಲಿನ ಹೊಲಿ. ತುತ್ತು ಕೂಳಿಗೆ ಗತಿಯಿಲ್ಲದ ಬಡಬಿಕರಿ ನೀನು ನೀನು ನನಗೆ ಎದುರಾಗಿರುವೆಯಾ? ಪಾಟೀಲ್, ನಿನಗೆ ಎದುರಾಗಿ ನಿಲ್ಲುವುದಷ್ಟೇ ಅಲ್ಲ, ಬಡಬಿಕಾರದ ಸತ್ಯ
ನಾನು ಹೀಗೆ ನಿಲ್ತೀನಿ. ಒಂದು ಸಲ ಈ ಜಮದಲ್ಲಿ ತನ್ನ ಬಡತನ ಬೇಗನೆ ತೊಳೆದು ಶೇಣಿನ ಸಲ ಬೇಗನೆ ಸಾಗಿದರೆ ಏಡಿಯಾದ ನಿನ್ನ ಗತಿ ನನ್ನ ಸೇರಿನ ಗಿಳಿಗೆ ಆಹುತಿ. ಏ ಜಮದಗ್ನಿ, ಈ ಪಾಟ್ಲಿಗೆ ತೊಡಗಿರುವುದು ನಿನಗೆ ಅಷ್ಟೊಂದು ಒಳ್ಳೆಯದಲ್ಲ. ಮರಿ, ನೀನಿನ್ನೂ ಚಿಕ್ಕವನು, ನಿನಗೆ ಇದೆಲ್ಲ ಅರ್ಥ ಆಗಲ್ಲ. ಸುಮ್ಮನೆ ಹೊರಟು ಮರಿ. ಏ ಪಚ್ಚ ನನ್ನ ಮಗನೇ, ಹಾಗೆ ಹೊರಟು ಹೋಗ್ಲಿಕ್ಕೆ ಬಂದಿಲ್ಲ. ನಿನ್ನ ದೇಹ ಉಪಯೋಗ ಮಾಡಿ ಇವಳ ಪ್ರಾಣ ಕಾಪಾಡಲು ಬಂದಿದ್ದೇನೆ. ನನ್ನ ದೇಹ ಇಬ್ಬಾಗ ಮಾಡ್ತೀನಿ ಅಂತ ಬಂದ ಎಷ್ಟೋ ಮಹಾನುಭಾವರು ಮಣ್ಣು ಮುಟ್ಟಿ ಹೋಗಿದ್ದಾರೆ ಈ ಸುರೇಂದ್ರ ಪಾಟೀಲ್ ಕೈಯಲ್ಲಿ. ಅಷ್ಟಕ್ಕೂ ಮೇಲಾಗಿ ಈ ಪಾಟಿನ ಸಾಹಸ ತಿಳಿಯದೆ ನೀನು ಈಗ ಇಲ್ಲಿ ನಿಂತರೆ ನಿನ್ನ ಗತವು ಖಂಡಿತ ಸಾಧಿಸಿ ಸೂರ ಜಮದಗ್ನಿ. ಆದರೂ ನೀನು ನನ್ನ ಎದುರಿಗೆ ಗರ್ತಿವಿ ಕಲ್ಪಿಸ್ತೀವಿ ಅಂದಾಗ ನಿನ್ನ ಜಾಮೂನು ಕೋಣೆ ಅಂತೆ ಓಡಾಡಿಸಿ ಕಡಿಯು, ನಿನ್ನ ಬಿಸಿ ರಕ್ತ ಕುಡಿಯಲು ಪ್ರಾಣ ತ್ಯಾಗ ಮಾಡಿ ನಿಲ್ಲವೇ ಇವಳ ಮುಂದೆ ಪಂಕ ಕಟ್ಟಿ. ಲೇ 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 ಲೇ, ಇವಳಿಗಾಗಿ ನೀನು ಪ್ರಾಣ ತ್ಯಾಗ ಮಾಡಲು ಇವಳೇನು ನಿನ್ನ ಮನೆಯನ್ನಲ್ಲ, ಮನೆ ಹೊರಟು ಸಹಾಯಕ ಸುದ್ದಿ ಹೆಣ್ಣು ಮಗಳು ನಿನ್ನ ಕೈಗೆ ಕೊಟ್ಟು ಹೋಗಲು ನಾನು ಹೇಳಿ ಅಲ್ಲಲೇ. ಈ ಹೆಣ್ಣು ಮಗಳು ಅಷ್ಟೇ ಆಕೆ ಕಷ್ಟದ ಕಣ್ಣೀರಲ್ಲಿ ಕೈ ತೊಳೆದು ಅವಲಿ ಹೆಣ್ಣು ಮಕ್ಕಳು ಯಾರ ಮನೆಯವರಾಗಿರಲಿ ಅವರನ್ನು ಕೆಣಕಲು ಮುಂದಾದ ನಿಮ್ಮಂತ ಗೋಮುಖ ವ್ಯಾಘ್ರ ಎತ್ತಿಯನ್ನು ಹತ್ರ ಕುಡಿತೀವಿ. ಅದನ್ನೆಲ್ಲ ಅರಿಯದ ಅವಿವೇಕ ನೀನಾದ್ರೆ ಮಾತಾಡ್ತಾ ಇರ್ತಾ ಇದ್ದೀರು. ಪುಂಡ ಪುರುಷರಂತೆ ಹೊಗಳಬೇಡ. ಈ ನಿನ್ನ ಪುಂಡತನದ ಮಾತನ್ನು, ಅದೇ ನಿನ್ನ ಪುಂಡತನದ ಧೈರ್ಯ ನಿನ್ನ ಎದೆಯಲ್ಲಿ ತಾಕಿದ್ದಾರೆ. ಹಿಂದೆ ನಿನ್ನ ಎತ್ತ ತಂದೆ ತಾಯಿಯನ್ನು ಕೊಂಡ್ರಲ್ಲ, ಆ ಕಚಗಾಚಾರ ತೋರಿಸ್ಬೇಕು ನೀನೇನು ಮಾಡಿಲ್ಲ. ಕೇಳು ಮೊದಲು ನಿನ್ನ ಹಿಂದಿನ ಇತಿಹಾಸ ಬಹಳ ಚರ್ಚಿಸಿದವನು. ನೀನ್ ಯಾರು ಎಂಬುದನ್ನು ತಿಳಿಯದೆ ಸಾಕು ಸೋಮವಾರ ಇನ್ನೊಬ್ಬರು ಸತ್ತಿಗೆ ಬಿದ್ದ ನೀನು ನಮ್ಮಂತವರಿಗೆ ಶೆಟ್ಟು ಹೊಡೆದು ನಿಲ್ಲುವ ನೀನಪ್ಪ ಸೂರ್ಯನಲ್ಲಿ. ಪಾಟೀಲ್ ಪಾಟೀಲ್ ಒಳಗಿನ ಕಟ ಸರ್ಪದ ಎಡೆ ತುಳಿದು ಹಚ್ಚಲು ಎಡೆ ಎತ್ತಿಸಿ ಬಿಟ್ಟು ಗಾಯಗೊಂಡ ಕಟ ಸರ್ಪವನ್ನ ನನ್ನ ಹೆತ್ತ ತಂದೆ ತಾಯರ ಕತ್ತನ್ನು ಕೈದ ರಂಡೆ ಮಕ್ಕಳು ಯಾರೇ ಅವರ ಹೊಂಡ ಚಂಡಾಡಿನ 3 ಅಕ್ಷರದಲ್ಲಿ ಕಟ್ತೀನಿ. ಒಂದು ವೇಳೆ ಏನಾಡುವ ಮಾತು ಸುಳ್ಳಾದ್ರೆ ನಿನ್ನ ಗಂಟಲಿನ ಮೇಲೆ ಹರಿದು ರಕ್ತದ ಮೊಳಗೆ ಮಡಿಸಿ ಈನಾಡು ಮುತ್ತೈರ ಪಾದ ತೊಳೆಯುತ್ತಾನೆ. ತೊಳೆಯದಿದ್ದರೆ ನನ್ನ ಹೆಸರು ಜಮದಗ್ನಿಯಲ್ಲ, ಬಾರಿಸಿಟ್ಟುಕೊಂಡಿದ್ದ ಹಳೆ ಬರಹದಲ್ಲಿ ಜಮದಗ್ನಿ ಸುತ್ತ 27 ಹಳ್ಳಿಗೆ ಶ್ರೀಮಂತ ಸಿಂಹ ನೆನೆಸಿಕೊಂಡಿರುವ ನನ್ನ ಸೋದರ ಮಾವ ದೇಸಾಯಿಗಳ ಬೆಂಬಲ ನನಗಿರುವಾಗ ನನಗಾರ ಭಯಲ್ಲ ಈ ಬ್ರಹ್ಮಾಂಡದಲ್ಲಿ. ಅಂದ ಹಾಗೆ ಇವಳನ್ನು ನನ್ನಿಂದ ರಕ್ಷಿಸಿದ ಮಾತ್ರಕ್ಕೆ ನೀನು ದೊಡ್ಡ ಸೂರ ಸರ್ದಾರನೆಲ್ಲ ತಿಳಿಕೊಳ್ಳ. ಇದರ ಶೇಡು ನಾನು ಮುಂದೆ ತೀರಿಸಿಕೊಳ್ಳದಿದ್ದರೆ ನನ್ನ ಹೆಸರು ಸುರೇಂದ್ರ ಪಾಟೀಲನೇ ಅಲ್ಲ. ನಿಮ್ಮಂತ ಕಾಮಂದ್ರ ಪ್ರಾಣ ತೆಗೆಯುವುದೇ ನನ್ನ ಮುಖ್ಯ ಗುರಿ. ಹೌದು, ತಾವು ಇಂಥವತ್ರಲ್ಲಿ ಈ ಕಡೆ ಮನೆಯಲ್ಲಿ ಒಬ್ಬಳೆ ಕುರಿತು ತುಂಬಾ ಬೇಸರವಾಗಿತ್ತು. ವಾಯುವಾಹಕ್ಕೆಂದು ಬಂದು ನನ್ನನ್ನು ಕಾಪಾಡಿದ್ದಕ್ಕೆ ಧನ್ಯವಾದ. ಓಹೋ, ಇವರು ಆಗರೊಬ್ಬ ಶ್ರೀಮಂತ ದೇಸರಗಳ ತಂಗಿ ರೇಣಿಕೆ. ಹೌದು, ನಿಮ್ಮ ಸೋದರ ಮಾವನ ಕಾಮದ ಕಣ್ಣು ನಿಮ್ಮ ಮೇಲೆ ಇರ್ಲಿ, ನಾನೇ ಬರ್ತೀನಿ. ನೀನು ಚಕ್ರವರ್ತಿ, ನಿಮ್ಮ ನಡೆ ನೋಡಿ, ಧೈರ್ಯ ಸಾಹಸಕ್ಕೆ ನಾನು ಬಣ್ಣ ತುಂಬಾ ಮೆಚ್ಚಿಕೊಂಡಿದ್ದೇನೆ. ಅಂದ್ರೆ ನಿಮ್ಮ ಮಾತಿನ ಅರ್ಥ ನಾನು ತಮ್ಮ ಕೈ ಹಿಡಿಬೇಕು ಅಂತ ತುಂಬಾ ಆಸೆ ಇಟ್ಟಿದ್ದೇನೆ. ಇವರ ಆಗರೊಬ್ಬ ಶ್ರೀಮಂತ ದೇಸರಗೌನಿ ತಂಗಿ ರೇಣಿಕೆ ಕೈ ಹಿಡಿಯುವ ಶಕ್ತಿ ನನಗಲ್ಲಿದೆ. ಅದು ಅಲ್ಲದೆ ನಾನು ನಿಮ್ಮ ಅಣ್ಣನ ಆ ಜನ್ಮದ ವೈರಿ. ಮೇಲಾಗಿ ನೀವು ಶ್ರೀಮಂತರು, ನಾವು ಬಡವರು. ನಮಗೂ ನಿಮಗೂ ಎಲ್ಲಿ ಹೊಂದಾಣಿಕೆ ಸಾಧ್ಯ ಇದೆ. ಆ ಥರ ಮಾತಾಡ್ಬೇಡಿ ಜೊತೆಯಲ್ಲಿ. ಈಗ ನೀವು ನನಗೆ ತಾಯಿಯ ಭಾಗ್ಯ ಕರುಣಿಸಿ ನನ್ನ ಕೈ ಹಿಡಿಬೇಕು ಅಂತ ಬೇಡ್ಕೊಳ್ತೀನಿ.
ಕೇಳ್ತಿಳು ರೇಣುಕ, ಈ ಕಾಡ ದೇವತೆಯ ಸಮ್ಮುಖದಲ್ಲಿ ನಿನ್ನನ್ನು ನನ್ನ ಮನಸ್ಸಾರಿಯಾಗಿ ಬಹಳ ಸಂಗಾತಿಯಾಗಿ ಸ್ವೀಕಾರ ಮಾಡಿದ್ದೇನೆ. ನನಗೆ ಸತ್ತು ಹೊರದು ಹೋದವನೇ ಇದು
ಹುಣ್ಣಿಮೆ ರಾತ್ರಿ ಬೆತ್ತದ ತುತ್ತದ ತಿಳಿದು ಕಾಡ ಸಿದ್ದೇಶ್ವರ ಬಾಗಿಲಿಗೆ ಬರ್ತಾಳೆ. ಆ ನನ್ನ ಮನದಾಸೆ ಶಬರಿ ಮೇಲೆ ನನ್ನ ಕಾಮದ ಒಂದು ಭೀತಿ ತೀರಿಸಿ ನಂತರ ಅವಳನ್ನು ಸೂಳೆಯಾಗಿ ಮಾಡಿಕೊಳ್ಳುತ್ತಿದ್ದಾರೆ. ನನ್ನ ಹೆಸರು ದೇಸಾಯಿ ಕೌಡನಿ ಅಂತ. Cool down, cool down, cool down. ಆಟ ಈಗ ತಾನೇ ಶುರುವಾಗಿದೆ. ಯಾರು ಗೆಲ್ಲದು ಯಾರು ಸೋಲದು ನಿರ್ಧಾರ ನೋಡಿ ಹೋಗುವಂತೆ. ಏನು ಮುಂಬುರ್ಗಿ ಮುಡ್ದಾರ ಒಳಗಂಟೆ ಬಿದ್ರವ ನಾನು ಹಣೆ ಬರಕಂತೀನಿ. ಅಲ್ಲ ಒಂದು ಸೂಜಿ ಮಾಡ್ತೀನಿ ಅಂತ ಬಂದ್ರೆ ಇನ್ನೊಂದು ನನಗೆ ನೀರು ಬಿಡ್ತೀನಿ ಅಂತ ಬರತ್ತ. ಹಿಂಗ್ ನಡೆದಾಗ ನಾ ಯಾರನ್ನ ಮದ್ವೆ ಆಗ್ಬೇಕ ನೋಡೋಣ. ಕಲ್ಲ ಮ್ಯಾಗ ಕಲ್ಲಿಟ್ಟ ಚಚ್ಚಿದ ಗೆಳತಿಯನ್ನು ಜಾಗವಾದ ಬಡದ. ಏನೇನೆ ಕಲ್ಲಿ ಬಜಿದ ಗೆಳತಿಯನ್ನು ಚಾಗವಾದ ಮನಸ. ಏನೇನೆ ಕಟ್ಟಕೊಂಡು ತುಂಬಿದ ಗೆಳತಿ ದೊಡ್ಡ ದೊಡ್ಡ ಮಾತನಸ. ದೊಡ್ಡ ದೊಡ್ಡ ಮಾತನಸ. ಏನೇ ಬರ್ಜಂಗ್ರೆ ಯಾರನ್ನ ಮದುವೆ ಆಗಬೇಕಂತೇಳಿ ಯಾಕೆ ಚಿಂತೆ ಮಾಡಾಕತ್ತಿ? ನಾನಾದ್ರೂ ನಿನ್ ಚಲಿವಿನ ನಿನ್ನ ಕೈ ಹಿಡು ಬೌದ್ಧರ ಗಂಡ ಬದಾಮಿ ಡಾಕ್ಟರ. ನಿಮ್ಮವಳ ನೀ ಕಂಡ್ರೆ ಬರ್ ಚಂದ. ಅಲ್ಲ ನಿನ್ನ ಕೈಯಾಗಿನ ಸೂಜಿ ನೋಡಿದ್ರೆ ಹೇಳತ್ತ ನೀನು ಸೂಜಿಯಾಗನೇ ಎಣ್ಣೆನೇ ಇಲ್ಲ ಅಂತ. ನೀನು ನಿಮ್ಮವನ ನಮ್ಮ ಗೌಡ್ರ ಅಡಿಗೆ ಮನೆ ನೆಲಬೋ. ಲೇ ಹುಡುಗಿ, ನಾನು ಸೂಜಾಗಿ ಹಣ್ಣಿಲ್ಲ ಅಂತೇಳಿ ಯಾಕೆ ಬಡಬಡ್ಸಿ ಹೇಳಾಕ್ತಿಲ್ಲ ಹುಡುಗಿ? ಆಮೇಲೆ ಗೊತ್ತಾಗತ್ ನಾನು ಹೆಣ್ಣಿನ ಕೆಪಾಸಿಟಿ ಎಷ್ಟೈತೆ ಅನ್ನೋದು. ಗೊತ್ತೈತಿ ಹೋಗು, ನನಗೆಲ್ಲ ಗೊತ್ತೈತಿ. ನಿಂಗೆ ಎಣ್ಣೆ ಕೆಪಾಸಿಟಿ ನನಗೆ ಗೊತ್ತಿಲ್ಲ. ನನ್ನ ಕೊರಳಿಗೆ ಮುತ್ತಿನ ಸರ ಕಟ್ಟೋ ಗಂಡ ನನ್ನ ಗಂಡ ಬೇರೆನ ಅದಾನ. ಅಯಾವಳೆ ಕಾಕಿ ಸ್ವಾನ ನೀನು ಕೊಳ್ಳಿ ಮುತ್ತಿನ ಸರ ಹಾಕು ಬೌದ್ಧರ ಗಂಡ. ಮರ್ಲ್ಯಾಂಗೋ
ಬಸ್ಸ ನಾ ಕೊಡ್ತೀನಿ ಒನ್ನಲ್ಲ ಪೈಸ ಎದಕ್ಕಿಂತ ಮಾಡ್ತೀಯ ಕೆಲಸ? ಧಾರವಾಡ ಬೇಡ ನನ್ನ ಕೆಲಸ, ಮಾಡೋಣ ಜಗನ್ನಾಥ. ಧಾರವಾಡ ಬೇಡ ನನ್ನ ಕೆಲಸ, ಮಾಡೋಣ ಜಗನ್ನಾಥ. ಪಂಚಮಿ ಜೋಕಲಿ ಆಡೋಣ ಜೋಡಿ ಮಾವ ನೀಲ್ಲದೆ ತೇಗ ಬಂದ್ರು ಸಾತಬ್ರು ಬಿಡಕ ಸಿಗಬಾರ್ದ ಸಿಕ್ಕರ ಒಮ್ಮೆರ ಹೊದಿಗೆ ತೆಗಿಯ ಊರಾಗ. ಸಿಗಬಾರ್ದ ಸಿಕ್ಕರ ಒಮ್ಮೆರ ಹೊದಿಗೆ ಬಡಿ ಚಿನ್ನ ಮಲ್ಲಕ್ಕಿ ಗೋಕಾಕ ಮಾತ. ನಾನು ಅದನ್ನ ನೋಡ್ಲಿ ಈಕಿನ ಕೊಳ್ಳಿಗೆ ಮುತ್ತಿನ ಸಾರ ಹಾಕು ಗಂಡು ಸಿಡಿಕೊಂಡು ಬಂದೆ ಹಲ್ಲು ಕಿಸ್ಕೊಂಡು ಹಂಗರಿಗೆ ಹೋಗೋರ್ಗತಿ ಗಿರ್ಗಾವ್ ಹೋಗ್ತೀವ ಅಲ್ಲಿ ನೀ ಯಾಕಂಡು ನಿಮ್ಮ ಹಲ್ಕ್ರ ಬರ್ಚಂಡ ಅಲ್ಲಿ ನೀನು ವಾರ ನೋಡಿದ್ರೆ ಅವನು ಸತ್ತ 3 ದಿವಸದ ಮುದುಕಿ ಮುಖ ಆಗೈತೆ ನಾ ಇನ್ನು ಮದುವೆ ಆಗಂಗಿಲ್ಲಪ್ಪ ಒಮ್ಮೆ ನೀ ನಿನ್ನ ಕೊರಳ ಬಗ್ಗೆ ನನ್ನ ಕೈಯಾಗ ಕೊಡ ಕೊಟ್ಟ ಅವಾಗ ಗೊತ್ತಾಕತಿ ನನ್ನ ಪಾಣದ ಪವರ್. ಓಹೋ ಅಷ್ಟೊಂದು ಐತೆ ನೀನು ಪಾಣದ ಪವರ್ ಕೊಟ್ರ ಗೊತ್ತಾಕತ್ಲಿ ನನ್ನ ಪಾಣದ ಪವರಿಂಗ. ಏ ತಮ್ಮ ಒಂದಿಟ್ಟೆ ಈ ಕಡೆ ಹೊಳಸಿ ನಿನ್ನ ಮುಖ ನೋಡಿದ್ರೆ ಹೆಂಗೈತಿ? ಏ ಇದೆಲ್ಲ ಯಾರಿಗೋ ನಿಮ್ಮ ಅವಾಜಿಂಗ ನಿನಗಲ್ಲಿ ಹುಡುಗಿ ನಿನಗ ಬಂದ್ ಪಾಪ ಅವ್ ಪ್ರಾಕ್ಟೀಸ್ ಮಾಡಾನ ನೋಡ ಬಿಡು ಅಲ್ಲೇ ಇಷ್ಟೆಲ್ಲ ನನ್ನ ಸಲುವಾಗಿ ಓಡಾಡಕತ್ತೀನಿ ನಾ ಒಂದು ಪ್ರಶ್ನೆ ಕೇಳ್ತೀನಿ ಅದಕ್ಕೆ ಯಾರು ಉತ್ತರ ಕೊಡ್ತೀರಿ ಅವ್ರನ್ನ ಕೈ ಹಿಡಿತೀನಿ. ಏ ಹುಡುಗಿ ಒಂದ್ ಯಾಕೆ ಹತ್ತು ಕೇಳು ಪಟ 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 ಕೊಡ್ತಾರ ಉತ್ತರ. ಇವ್ರಿಬ್ರು ಹೇಳಿಲ್ಲ ಅಂದ್ರೆ ನೀ ಹೇಳ್ಬೇಕ ಮತ್ತ ಇಲ್ಲಿ ನೋಡ ಹಾ. 1 10 18 ಕೇಳ ಏ, ಬೇಡ. ಕೇಳು ಬಟ್ ನಾ ಹೇಳ್ತಾನೆ ಹೇಳ ಅಷ್ಟ ಈಗ ಒಂದ ಸಾಕ 18 ಆಮೇಲೆ ನೋಡೋಣ ಅಂತ ಹೇಳ. ಹೇಳ ಪಟ್ನ. ಗಂಡ ಹೆಂಡತಿನ ಮುಟ್ಟದ ಜಾಗ ಯಾವುದು? ನೋಡಿ ಇದೇ ದೊಡ್ಡ ಪ್ರಶ್ನೆ. ಗಂಡ ಮುಟ್ಲಾರ ಎಲ್ಲ ಮುಟ್ಟೆ ಬಿಟ್ಟೆ ನಾಲಿಗೆ ಹುಡುಗಿ ನಾಲಿಗೆ. ನಾ ಹೇಳ್ತಾನೆ ನೋಡಲಿ ತಮ್ಮ ಅಣ್ಣ ನಿನಗೆ ಗೊತ್ತಿಲ್ಲ ಅದ ಗಂಡ ಹೆಂಡತಿ ಕಾಲು ಮುಟ್ಟಿಲ್ಲ. ಕಾಲ ಮುಟ್ಟಂಗಲ್ಲ ಕಾಲ ಬಿದ್ದ ಮುಂದಿನ ಕೆಲಸ ಈ ಗಂಡುಗಳದ ಯಾವ್ದು ನಮಗ್ ಗೊತ್ತಿಲ್ಲ ನಾವು ಮುಟ್ಟಿಲ್ಲ ಅದಕ್ಕೆ ನಾವು ಹೇಳ್ತಿಲ್ಲ. ಇದು ಅಲ್ಲ ಅಲ್ಲ ಅಂದ್ರೆ ಸೋತಿ ಒಂದು ತಿಳ್ಕೊಂಡು ನೀನೇ ಹೇಳ್ಬಿಡಲ್ಲ. ಹೇಳ ಹೇಳ ಹೆಂಡತಿನ ಗಂಡ ಮುಟ್ಟದ ಜಾಗ ಅಂದ್ರ ಹೃದಯ. ಹಾ ಇದು ನನಗೆ ಮೊದಲು ಗೊತ್ತಿತ್ತು. ನಿನಗೆ ಗೊತ್ತಿಲ್ಲ ಹೌದೌದು ನೀನ್ ಗೊತ್ತಿತ್ತ ಅದಕ್ಕೆ ನೀ ಸೋತಿತ್ತು. ಹಾಗಾದ್ರೆ ಶುರು ಮಾಡೋಣ. ಹೊಡಿ ಮತ್ತೆ
ಮನಗಿಸ್ಬಿಡೋಣಂತ್ಯಾ ಮಡಕೊಂಬ ಮಾತೆ ತೀರೋ ಕಾಸ್ಟ್ ಆಗತ್ತದಕ್ಕ ತೆಗಿಲ್ಲ ನನಗೆ ಕಾನು ಇಲ್ಲಿ 4ನೇ ಕಾಸ್ಟ್ ತೆಗಿವ ಮಾರಾಣಿ. ಈಗ ಹೆಂಗ್ ಮಾಡೋಣ ಮಲಗಿಸುವ ಎಬ್ಬಿಸ್ಕೊಂಡು ಹೋಗೋಣ ಈಗ ಎಬಸಿಗ ಒಳಗೆ ಹೋಗಿ ಮನಸ್ಸು